ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾವೇರಿ ಜಿಲ್ಲೆಯಲ್ಲಿ ನಾವು ಪ್ರಧಾನಮಂತ್ರಿ ಗೌರವಾನ್ವಿತ ಪ್ರಧಾನಮಂತ್ರಿರ ಮಹತ್ವಾಕಾಂಕ್ಷೆ ಕಾರ್ಯಕ್ರಮದ ಟಿಬಿ ಮುಕ್ತ ದೇಶ ಆಗುವಂಥ ಒಂದು ನಿಟ್ಟಿನಲ್ಲಿ 12 ದಿವಸ ಟಿಬಿ ಆಚರಣೆ ಮಾಡೋಕ್ಕೆ ನಾವೆಲ್ಲ ಕ್ರಮ ವಹಿಸಿದ್ದೇವೆ. ಇದು ಡಿಸೆಂಬರ್ 7ನೇ ತಾರೀಕಿಂದ ಶುರುವಾಗಿ ಮಾರ್ಚ್ 17ನೇ ತಾರೀಕುವರೆಗೂ ಪ್ರತಿ ಒಂದು ವೆನರಬಲ್ ಪಾಪ್ಯುಲೇಷನ್ ಅಂತ ಹೈ ರಿಸ್ಕ್ ಗ್ರೂಪ್ ಅಂತ ಮಾಡ್ತೇವೆ. ಅವ್ರನ್ನ ನಾವು ಅದನ್ನು ಪತ್ತೆ ಹಚ್ಚಿಬಿಟ್ಟು, ಆ ಗ್ರೂಪ್ನ ಪತ್ತೆ ಹಚ್ಚಿಬಿಟ್ಟು ಅವರಿಗೆ ಎಕ್ಸ್ರೇ ಮುಖಾಂತರ, ಕಫ ಟೆಸ್ಟ್ ಮಾಡೋ ಮುಖಾಂತರ ನಾವು ಅದನ್ನ ಟಿ ಬಿ ಹಚ್ಚಿಬಿಟ್ಟು ತಕ್ಷಣ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಈ ಹೈ ರಿಸ್ಕ್ ಗ್ರೂಪ್ ಅಂದರೆ ವೆನರಬಲ್ ಪಾಪ್ಯುಲೇಷನ್ ಯಾರಂದರೆ 60 ವರ್ಷ ಮೇಲ್ಪಟ್ಟರು, ಆಮೇಲೆ HIV ಪಾಸಿಟಿವ್ ಇದ್ದರು, ಆಮೇಲೆ ಸಕ್ಕರೆ ಕಾಯಿಲೆ ಇದ್ದರು, ಆಮೇಲೆ ಹಿಂದೆ ಟಿ ಬಿ ಇದ್ದರು, 5 ವರ್ಷದಿಂದ ಟಿ ಬಿ ಇದ್ದರು, ಅವ್ರ ಕಾಂಟ್ಯಾಕ್ಟ್ಸಿಗೆ, ಆಮೇಲೆ ಆಲ್ಕೋಹಾಲಿಕ್, ಆಮೇಲೆ ಹಾಸ್ಟೆಲ್ಗಳಲ್ಲಿ, ರೆಸಿಡೆನ್ಷಿಯಲ್ ಹಾಸ್ಟೆಲ್ ಸ್ಕೂಲ್ಗಳಲ್ಲಿ, ಆಮೇಲೆ ಕೈಗಾರದಲ್ಲಿ, ಆಮೇಲೆ ಕೈದಿಗಳಲ್ಲಿ, ಆಮೇಲೆ ಇಂಥವಂಥ ವೆನರಬಲ್ ಅಂತ 4 ಲಕ್ಷಕ್ಕಿಂತ ಹೆಚ್ಚಿಗೆ ಜನನ ಗುರುತಿಸ್ಬಿಟ್ಟು ಅದನ್ನು ನಮ್ಮ ಎಲ್ಲ ಅಭಿಯಾನ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಟಿ ಬಿ ಕಾರ್ಯನಿರ್ವಹಿಸೋ ನಮ್ಮೆಲ್ಲ STS ಜೊತೆಗೆ ನಮ್ಮ ಸಮುದಾಯ ಅಧಿಕಾರಿಗಳು ಜೊತೆಗೆ PHCUಗಳು ಮತ್ತು HIVಗಳು ಎಲ್ಲ ಸೇರಿಕೊಂಡು ವೈದ್ಯಾಧಿಕರ ಮುಖಾಂತರ ಒಂದು ಆಂದೋಲನ ಮುಖಾಂತರ ನಾವು ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಆಲ್ರೆಡಿ ನಾವು ಕ್ಯಾಂಪ್ಸ್ ಐಡೆಂಟಿಫೈ ಮಾಡಿದ್ದೇವೆ, ಜೊತೆಗೆ ಒಂದು 17,000 ಜನರ ಮೇಲೆ ಸ್ಕ್ರೀನ್ ಮಾಡಿದ್ದೇವೆ. ಇದು ನಿರಂತರವಾಗಿ 17ನೇ ತಾರೀಕು ಮಾರ್ಚ್ವರೆಗೂ ನಡೀತಾ ಇದೆ. ಭಾಳ ಮುಖ್ಯ ಅಂತಂದರೆ ಟಿ ಬಿದು ಲಕ್ಷಣಗಳು ಅಂದರೆ ಸತತ 2 ವಾರಕ್ಕಿಂತ ಹೆಚ್ಚಿಗೆ ಜ್ವರ ಇದ್ದಿದ್ದು, ಕೆಮ್ಮಿರೋದು, ಆಮೇಲೆ ತೂಕ ಕಮ್ಮಿ ಆಗೋದು, ಹಸುವೆ ಇರೋದಿಲ್ಲ, ಕೆಮ್ಮಿದಾಗೆ ಕಫದಾಗ ರಕ್ತ ಬೀಳೋದು, ಇವೆಲ್ಲ ಟಿ ಬಿ ಲಕ್ಷಣಗಳು ಅಂದಾಗ ತಕ್ಷಣ ನಾವು ಅದನ್ನು ಎಕ್ಸ್ರೇ ಮುಖಾಂತರ ಇಲ್ಲ ಕಫ ಟೆಸ್ಟ್ ಮುಖಾಂತರ ನಾವು ಅದನ್ನು ಮಾಡಿದೆವು. ಈ ಕಫ ಟೆಸ್ಟ್ ಮಾಡೋಕ್ಕೆ ನಮ್ಮಲ್ಲಿ ಸಾಕಷ್ಟು ವ್ಯವಸ್ಥೆ ನಮ್ಮ DTO ಆಫೀಸಿಂದ ಮಾಡೋದು. ನಮ್ಮಲ್ಲಿ ಡೆಸಿಗ್ನೇಟೆಡ್ ಮೈಕ್ರೋಸ್ಕೋಪಿಕ್ ಸೆಂಟರ್ ಇದ್ದಾವೆ, 17 ಕಡೆನೇ ಟ್ರೂನೆಟ್ ಮತ್ತು CBNet ಮಿಷಿನ್ ಇದ್ದಾವೆ. ಸೊ ನಮ್ಮಲ್ಲಿ ಅಷ್ಟೇ ಅಲ್ಲ, ಟಿ ಬಿಗೂ ನಾವು ಫಲಕಾರಿ ಆಗಬೇಕು ಅಂತ ಹೇಳಿದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿನೂ ನಾವು ಅಂತ ಒತ್ತಿ ಹಿಡಿತೇವೆ. ಜೊತೆಗೆ ನಾವು ಎಲ್ಲಿ ಡೌಟ್ ಬಂದಲ್ಲಿ ಅವರಿಗೆ ನಾವು ಸ್ಫುಟಮ್ ಕಲ್ಚರ್ ಸೆನ್ಸಿಟಿವ್ ಎಲ್ಲ ಡ್ರಗ್ಸ್ಗೂ ಮಾಡೋ ವ್ಯವಸ್ಥೆ ನಮ್ಮ ಜಿಲ್ಲೆಯ ವತಿಯಿಂದ ಮಾಡಿದ್ದೇವೆ. ಒಟ್ಟಾರೆ ನಾನು ಕೇಳ್ಕೊಳ್ಳೋದಿಷ್ಟ, ಸಾರ್ವಜನಿಕರಲ್ಲಿ ಇಂಥ ಲಕ್ಷಣ ಬಂದ ದಯವಿಟ್ಟು ನಮ್ಮ ಆರೋಗ್ಯ ಸಿಬ್ಬಂದಿಗಳ ಸಂಪರ್ಕದಲ್ಲಿ ಇಟ್ಕೊಂಡ್ಬಿಟ್ಟು ವೈದ್ಯರ ಮುಖಾಂತರ ಪರೀಕ್ಷೆಗೆ ಒಳಪಡಿಸು ಟಿ ಬಿ ಕಾಯಿಲೆ ಬಗ್ಗೆ ಪತ್ತೆ ಹಚ್ಚೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡೋಕೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂತಿದ್ದೇನೆ. ನಮ್ಮ ಇಲಾಖೆ ಎಲ್ಲ ಕ್ಷೇತ್ರ ಸಿಬ್ಬಂದಿಗಳು ಮನೆ ಭೇಟಿ ಕೊಡ್ತಾರೆ. ಮನೆ ಭೇಟಿ ಕೊಟ್ಟಾಗ ಅಂಥ ಲಕ್ಷಣಗಳು ಇದ್ದಾಗ ಅವ್ರಿಗೆ ಕೈ ಜೋಡಿಸ್ಬಿಟ್ಟು ಕಾರ್ಯಕ್ರಮ ಯಶಸ್ಸು ಮಾಡಿ ಟಿ ಬಿ ಮುಕ್ತ ಭಾರತ ದೇಶ ಮಾಡೋಕ್ಕೆ ಎಲ್ಲ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ಕೊಂಡೆ. ಜೈ ಹಿಂದ್, ಜೈ ಕರ್ನಾಟಕ.